Hello friends, welcome back to my channel Stunning Moms. Today we are going to solve the question answers of the 6th class Social Science. It's a revised syllabus 2024 and this is from the part 2. Okay, today we are going to solve the chapter 18 Directive Principles of State Policy ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಬನ್ನಿ. The first question is, answer the following question. What is meant by the directive principles of the state policy? The answer is, the Constitution has directed the state to follow some principles in order to achieve the ideal welfare state are called the directive principles of state policy. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂದ್ರೇನು ಅಂತ ಹೇಳಿಬಿಟ್ಟು ಕೇಳಿದ್ದಾರೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂವಿಧಾನ ನೀಡುವ ಒಂದು ನಿರ್ದೇಶನಗಳಾಗಿವೆ. ಓಕೆ, ನೆಕ್ಸ್ಟ್, ಈ ಒಂದು ಕಾನೂನು ರಚಿಸುವಾಗ, ನೀತಿಗಳನ್ನು ರಚಿಸಿ ಜಾರಿಗೆ ತರುವಾಗ ಈ ತತ್ವಗಳನ್ನು ಅಳವಡಿಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ. ವಾಟ್ ಡೈರೆಕ್ಟಿವ್ಸ್ ಹ್ಯಾಸ್ ದ ಕಾನ್ಸ್ಟಿಟ್ಯೂಷನ್ ಗಿವನ್ ಟು ದ ಸ್ಟೇಟ್ ಫಾರ್ ಎಸ್ಟಾಬ್ಲಿಷಿಂಗ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್? ಮಹಿಳೆ ಮತ್ತು ಶಿಶು ಕಲ್ಯಾಣ ಸ್ಥಾಪಿಸುವುದಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ಯಾವ ನಿರ್ದೇಶನಗಳನ್ನು ನೀಡಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದೇನೆ. ದ ಫಸ್ಟ್ ಪಾಯಿಂಟ್ ಇಸ್, ದ ಕಾನ್ಸ್ಟಿಟ್ಯೂಷನಲ್ ಡೈರೆಕ್ಷನ್ಸ್ ಆರ್ ಈಕ್ವಲ್ ವೇಜಸ್ ಟು ಬೋತ್ ಮೆನ್ ಆ್ಯಂಡ್ ವಿಮೆನ್. ಒಂದೇ ರೀತಿಯ ಕೆಲಸಕ್ಕೆ ಪುರುಷರಷ್ಟೇ ಮಹಿಳೆಯರಿಗೂ ಸಹ ಸಮಾನ ವೇತನವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ನೆಕ್ಸ್ಟು, ಮೆಟರ್ನಿಟಿ ಬೆನಿಫಿಟ್ ಟು ದ ವಿಮೆನ್, ಮಹಿಳೆಯರಿಗೆ ಹೆರಿಗೆಯ ಸೌಲಭ್ಯವನ್ನು ಕೊಡಬೇಕು. ನೆಕ್ಸ್ಟು, ಪ್ರಿವೆನ್ಷನ್ ಆಫ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಚಿಲ್ಡ್ರನ್, ಮಕ್ಕಳ ಶೋಷಣೆಯ ಒಂದು ತಡೆ. ಫೆಸಿಲಿಟಿ ಫಾರ್ ದ ಚಿಲ್ಡ್ರನ್ ಟು ಗ್ರೋ ಹೆಲ್ದಿ, ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಲು ಅವಕಾಶ. ಪ್ರೊವೈಡಿಂಗ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಅವರಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿಬಿಟ್ಟು ಇಷ್ಟನ್ನು ಹೇಳಿ. ಓಕೆ, ನೆಕ್ಸ್ಟ್, why has the directive principles and state policy emphasized the agricultural and the animal husbandry? ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೃಷಿ ಮತ್ತು ಪಶುಸಂಗೋಪನೆಗೆ ಒತ್ತು ನೀಡಿರುವ ಉದ್ದೇಶ ಏನು ಅಂತ ಹೇಳಿಬಿಟ್ಟು ಕೇಳಿದೆ. ಓಕೆ, ಬಿಕಾಸ್ ಟೇಕ್ ಸ್ಟೆಪ್ಸ್ ಫಾರ್ ಪ್ರಿಸರ್ವಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಬ್ರೀಡ್ಸ್ and prohibiting and the slaughter of cows and calves. ಅಂದರೆ ಏನಪ್ಪ ಅಂತಂದರೆ, ವಿಶೇಷವಾಗಿ ಈ ಒಂದು ಆಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆಗೊಳಿಸುವುದಕ್ಕೆ ಪ್ರಯತ್ನಿಸುವುದು ಮತ್ತು ವಿಶೇಷವಾಗಿ ಪಶು ತಳಿಗಳನ್ನು ಸಂರಕ್ಷಿಸುವುದು. ಇಂಪ್ರೂವಿಂಗ್ ದ ಬ್ರೀಡ್ಸ್, ಪಶು ತಳಿಗಳನ್ನು ಸಂರಕ್ಷಿಸಿ ಉತ್ತಮಗೊಳಿಸುವುದಕ್ಕಾಗಿ ಹಸುಗಳ ಮತ್ತು ಕರುಗಳ ಹಾಗೂ ಇತರ ಹಾಲು ಕೊಡುವ ಅಂತಲೂ ಹೇಳ್ಬೋದು. ಸೊ ನಾವು ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ಕಂಟಿನ್ಯೂಷನಲ್ಲಿ, ಆ್ಯಂಡ್ ಅದರ್ ಮಿಲ್ಕ್ ಆ್ಯಂಡ್ ಡ್ರಾಫ್ಟ್ ಕ್ಯಾಟರ್, ಇಟ್ಸ್ ಅ ಮಿಲ್ಕ್ ಆ್ಯಂಡ್ ಅದರ್ ಮಿಲ್ಕ್ ಡ್ರಾಫ್ಟ್ ಕ್ಯಾಟಲ್ ಅಂತ ಅಂದರೆ, ಈ ಕ್ವಶನಿಂದ ಆನ್ಸರಿನ ಒಂದು ಮೀನಿಂಗ್ ಏನಪ್ಪ ಅಂತಂದರೆ, ವಿಶೇಷವಾಗಿ ಪಶು ತಳಿಗಳನ್ನು ಸಂರಕ್ಷಿಸಿ ಉತ್ತಮಗೊಳಿಸುವುದಕ್ಕಾಗಿ ಮತ್ತು ಹಸುಗಳ ಮತ್ತು ಕರುಗಳ ಹಾಗೂ ಇತರ ಹಾಲು ಕೊಡುವ ಮತ್ತು ಭಾರ ಎಳೆಯುವ ದನ ಕರುಗಳ ವಧೆಯನ್ನು ನಿಷೇಧಿಸುವುದಕ್ಕಾಗಿ ಕ್ರಮವನ್ನು ಕೈಗೊಳ್ಳಲಾಗಿದೆ. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್, ವೈ ಹ್ಯಾವ್ ದ ಸ್ಟೇಟ್ಸ್ ಬೀನ್ ಗಿವನ್ ಡೈರೆಕ್ಟಿವ್ಸ್ ಟು ಬ್ಯಾನ್ ದ ಕನ್ಸಂಪ್ಷನ್ ಆಫ್ ದ ಲಿಕ್ಕರ್? ಮದ್ಯಪಾನ ನಿಷೇಧವನ್ನು ಜಾರಿಗೆ ತರಲು ರಾಜ್ಯಕ್ಕೆ ನಿರ್ದೇಶನವನ್ನು ಏಕೆ ನೀಡಲಾಗಿದೆ? ದ ಕನ್ಸಂಪ್ಷನ್ ಆಫ್ ದ ಲಿಕ್ಕರ್ ಅಫೆಕ್ಟ್ಸ್ ದ ಹೆಲ್ತ್, ಮದ್ಯಪಾನದಿಂದ ಆರೋಗ್ಯ ಕೆಡುತ್ತೆ. ಇಟ್ ಲೀಡ್ಸ್ ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇನ್ ದ ಫ್ಯಾಮಿಲಿ, ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುತ್ತೆ. ಆ್ಯಂಡ್ ಇನ್ಕ್ರೀಸ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ವಿಮೆನ್, ಮಹಿಳೆಯರ ಶೋಷಣೆ ಹೆಚ್ಚುತ್ತೆ. These are all the 3 very important points to ban the consumption of the liquor. Okay, the next main is discuss in the groups and answer. Social justice to the weak, social
ಜಸ್ಟಿಸ್ ಟು ದ ವೀಕ್ ಅಂದರೆ ದುರ್ಬಲರಿಗೆ ಸಾಮಾಜಿಕ ನ್ಯಾಯ. ಇದ್ರ ಬಗ್ಗೆ ಒಂದು ಶಾರ್ಟ್ ಆಗಿ ನಾವು ಬರಿಬೇಕಾಗತ್ತೆ. ಸೋಷಿಯಲ್ ಜಸ್ಟಿಸ್ ಟು ದ ವೀಕ್. The answer is the Constitution intended to provide the basic needs to the weaker sections to live comfortably in the society. ನಮ್ಮ ಈ ಒಂದು ಸಂವಿಧಾನ, ಕಾನ್ಸ್ಟಿಟ್ಯೂಷನ್ ಅಂತ ಅಂದರೆ ಸಂವಿಧಾನ ಇದೆಯಲ್ಲ, ಬಹಳಷ್ಟು ಬೇಸಿಕ್ ನೀಡ್ಸ್ಗಳನ್ನು ದುರ್ಬಲರಿಗೆ ಒಂದು ಕಂಫರ್ಟ್ ಆಗಿ ಜೀವನವನ್ನು ನಡೆಸ್ಕೊಂಡು ಹೋಗೋಕ್ಕೋಸ್ಕರ ಒಂದು ಪ್ರಾವಿಷನನ್ನು ಕೊಟ್ಟಿದೆ. ದೇ ಪ್ರೊವೈಡ್ ಸಮ್ ಫೆಸಿಲಿಟೀಸ್. ಯಾವ್ಯಾವ ಒಂದು ಫೆಸಿಲಿಟೀಸನ್ನು ಕೊಟ್ಟಿದೆ ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ. ದ ಫೈನಲ್ ರೆಮಿಡಿ ಅಗೇನ್ಸ್ಟ್ ಎಕನಾಮಿಕ್ ಎಕ್ಸ್ಪ್ಲಾಯ್ಟೇಷನ್, ಆರ್ಥಿಕ ಶೋಷಣೆಯ ನಿವಾರಣೆ. ದೇ ವಿಲ್ ಬಿ ಪ್ರೊವೈಡೆಡ್ ಸಮ್ ಫಿನಾನ್ಷಿಯಲ್ ಹೆಲ್ಪ್, ಅದಕ್ಕೋಸ್ಕರ ಅವರಿಗೆ ಒಂದು ಆರ್ಥಿಕ ಸೌಲಭ್ಯವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಪ್ರೊವೈಡಿಂಗ್ ಎಜುಕೇಷನ್ ಆ್ಯಂಡ್ ಎಕ್ಸ್ಟೆಂಡಿಂಗ್ ಫ್ರೀ ಲೀಗಲ್ ಏಡ್ ಟು ದೆಮ್. ಶೈಕ್ಷಣಿಕ ಮತ್ತು ಆರ್ಥಿಕಾಭಿವೃದ್ಧಿಯಲ್ಲಿ ಅವರಿಗೆ ಕಾನೂನಿನ ಒಂದು ಉಚಿತ ನೆರವು ಸಹ ಸಿಗ್ತಾ ಇದೆ. ಸೊ ಈ ಒಂದು ದುರ್ಬಲರಿಗೆ ಫ್ರೀಯಾಗಿ ಎಜುಕೇಷನ್ ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಅವರಿಗೆ ಒಂದು ಉಚಿತವಾದ ಒಂದು ಕಾನೂನಿನ ನೆರವು ಸಹ ಸಿಗ್ತಾ ಇದೆ. ಓಕೆ, ದ ನೆಕ್ಸ್ಟ್ ಈಸ್ ದ ಪ್ರೊಹಿಬಿಷನ್ ಆಫ್ ದ ಕನ್ಸಂಪ್ಷನ್ ಆಫ್ ದ ಲಿಕ್ಕರ್. ಅಗೇನ್ we have already solved this question in the question answer. You can write the same answer. So let's see. The Constitution has directed to all the states government to enforce the prohibition of the consumption of the liquor. ಎಲ್ಲ ಒಂದು ರಾಜ್ಯಗಳಿಗೆ ನಮ್ಮ ಸಂವಿಧಾನವು ಏನು ಮಾಡಿದೆಪ್ಪ ಅಂತಂದರೆ ಈ ಒಂದು ಕನ್ಸಂಪ್ಷನ್ ಆಫ್ ದ ಲಿಕ್ಕರ್ ಬ್ಯಾನ್ ಮಾಡಿದೆ. ಸೊ ಮದ್ಯಪಾನವನ್ನು ನಿಷೇಧವನ್ನು ಮಾಡಬೇಕು ಅಂತ ಹೇಳಿದೆ. ಸೊ ಡ್ರಿಂಕಿಂಗ್ ಆಲ್ಕೋಹಾಲ್ ಸ್ಪಾಯ್ಲ್ಸ್ ದ ಹೆಲ್ತ್, ಇಟ್ ಲೀಡ್ಸ್ ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಇನ್ ದ ಫ್ಯಾಮಿಲಿ. ಮತ್ತೆ ಹೇಳ್ತೀನಿ ಏನಪ್ಪ ಅಂತಂದರೆ ಈ ಮದ್ಯಪಾನ ಸೇವನೆಯಿಂದ ಆರೋಗ್ಯ ಕೆಡುತ್ತೆ. ಅಷ್ಟೇ ಅಲ್ಲದೆ ಒಂದು ಆರ್ಥಿಕ ಒಂದು ಬಿಕ್ಕಟ್ಟು ಸಹ ಬರುತ್ತೆ. ಆರ್ಥಿಕ ಸ್ಥಿತಿ ಹದಗೆಡುತ್ತೆ ಅಥವಾ ಆರ್ಥಿಕ ಬಿಕ್ಕಟ್ಟು ಬರುತ್ತೆ. ಇಟ್ ಲೀಡ್ಸ್ ಟು ಆ್ಯನ್ ಇನ್ಕ್ರೀಸ್ ಇನ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ವುಮೆನ್. ಈ ಒಂದು ಕುಡಿದು ಬಂದುಬಿಟ್ಟು ಹೆಣ್ಮಕ್ಳಿಗೆ ಹೊಡೆಯೋದು, ಹೆಂಡತಿಯರಿಗೆ ಮಕ್ಕಳಿಗೆ ಹೊಡೆಯೋದು, ಇದು ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ, ಹೆಣ್ಮಕ್ಳ ಶೋಷಣೆ ಹೆಚ್ಚಾಗುತ್ತೆ. ಇಟ್ ಅಫೆಕ್ಟ್ಸ್ ದ ಸೋಷಿಯಲ್ ಸ್ಟೇಟಸ್ ಆಫ್ ಎನ್ ಇಂಡಿವಿಜುವಲ್. ಅಷ್ಟೇ ಅಲ್ಲದೆ ಅವರ ಒಂದು ಸೋಷಿಯಲ್ ಸ್ಟೇಟಸ್ ಇದೆಯಲ್ಲ, ಒಂದು ಸಾಮಾಜಿಕ ಒಂದು ಸ್ಟೇಟಸ್ ಇದೆಯಲ್ಲ, ಅದು ಸಹ ಅದ್ರ ಮೇಲೂ ಸಹ ಅಫೆಕ್ಟ್ ಬೀಳುತ್ತೆ. ಅಲ್ಲಿ ನೋಡು ಕುಡ್ಕ ಹೋಗ್ತಾ ಇದ್ದಾನೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆಯಿಂದ ಕಮೆಂಟ್ ಮಾಡ್ತಾರೆ. ಒಂದು ಸೋಷಿಯಲ್ ಸ್ಟೇಟಸ್ಸು ಸಹ ಹಾಳಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಪ್ರೊಟೆಕ್ಷನ್ ಆಫ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. The Constitution has directed all the state governments to protect the historical places and the monuments. For example, Hampi, Belur, Halebeedu, Pattadakallu and other tourist sites. ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ಸರ್ಕಾರದ ಒಂದು ಆದ್ಯ ಕರ್ತವ್ಯವಾಗಿದೆ. ಉದಾಹರಣೆಗೆ ಬಾದಾಮಿ ಆಗಿರ್ಬೋದು, ಬೀದರ್, ಹಂಪಿ, ಹಳೆಬೀಡು, ಪಟ್ಟದಕಲ್ಲು ಅಥವಾ ಇನ್ನೂ ಬಹಳಷ್ಟು ಅದರ್ ಟೂರಿಸ್ಟ್ ಸೈಟ್ಸ್ ಇದ್ದಾವೆ. ಇನ್ನೂ ಬಹಳಷ್ಟು ವಿಸಿಟಿಂಗ್ ಪ್ಲೇಸಸ್ ಇದ್ದಾವೆ. ಸೊ ಆ ಎಲ್ಲ ಪ್ಲೇಸಸ್ಗಳ ಒಂದು ಸ್ಮಾರಕಗಳ ಒಂದು ರಕ್ಷಣೆ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಆ್ಯಂಡ್ ದ ಪ್ಲೇಸಸ್ ಆರ್ ದ ಮೇನ್ ಸೋರ್ಸಸ್ ಆಫ್ ದ ಹಿಸ್ಟ್ರಿ. ಹೌದು, ಐತಿಹಾಸಿಕ ಒಂದು ಸ್ಮಾರಕಗಳಿಂದನೇ ನಮಗೆ ಇತಿಹಾಸ, ನಮ್ಮ ಒಂದು ಪೂರ್ವಜರ ಇತಿಹಾಸ ಏನು, ನಮ್ಮ ಇತಿಹಾಸ ಏನು ಅನ್ನೋದನ್ನು ತಿಳ್ಕೊಳಕ್ಕೆ ವೆರಿ ಇಂಪಾರ್ಟೆಂಟ್ ಇದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಸೊ ಹಾಗಾಗಿಬಿಟ್ಟು ನಾವು ಅದನ್ನು ಸಂರಕ್ಷಿಸಬೇಕು. ಇಟ್ ಡೆಪಿಕ್ಟ್ಸ್ ದ ಹಿಸ್ಟ್ರಿ ಆಫ್ ದ ಕಿಂಗ್ಸ್, ದೇರ್ ಕಲ್ಚರ್ ಆ್ಯಂಡ್ ಆರ್ಕಿಟೆಕ್ಚರ್ಸ್ ಆ್ಯಂಡ್ ದ ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಲೀವ್ಸ್. ಅವು ಒಂದು ಮಿರರ್ ಇದ್ದಂಗೆ, ದರ್ಪಣ ಇದ್ದಂಗೆ ಅವೆಲ್ಲ ಯಾವುದು ಈ ಒಂದು ಮಾನ್ಯುಮೆಂಟ್ಸ್ ಇದಾವಲ್ವಾ. ಸೊ ಅವನ ಒಂದು ರಾಜರ ಒಂದು ಹಿಸ್ಟ್ರಿ, ಅವರ ಒಂದು ಸಂಸ್ಕೃತಿ, ಅವರ ವಾಸ್ತುಶಿಲ್ಪ, ಆಗಿನ ಒಂದು ಸಾಮ್ರಾಜ್ಯದ ಒಂದು ವಾಸ್ತುಶಿಲ್ಪ, ಅವರ ಕಾಲದಲ್ಲಿ ಒಂದು ಸಾಮಾಜಿಕ ಮತ್ತು ರಿಲಿಜಿಯಸ್ ಜೀವನ ಯಾವ ರೀತಿಯಾಗಿತ್ತು ಅನ್ನೋದನ್ನು ಬಿಂಬಿಸುತ್ತೆ ಇವೆಲ್ಲ, ಈ ಒಂದು ಮಾನ್ಯುಮೆಂಟ್ಸ್ ಇದೆಯಲ್ಲ ಅದು. ಸೊ ಹಾಗಾಗಿಬಿಟ್ಟು ಅದರ ಒಂದು ರಕ್ಷಣೆ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. The next question is, what can be done to make right to education for the children more effective? ಮಕ್ಕಳ ಶಿಕ್ಷಣ ಹಕ್ಕನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಕಾರ್ಯರೂಪಕ್ಕೆ ತರಲು ನಾವು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಕೊಡಿದ. ಓಕೆ, ದ ಕಂಪಲ್ಸರಿ ಎಜುಕೇಷನ್ ಫ್ರಮ್ ದ ಪ್ರೈಮರಿ ಲೆವೆಲ್. ಪ್ರಾಥಮಿಕ ಒಂದು ಹಂತದಿಂದಲೇ ಕಡ್ಡಾಯ ಶಿಕ್ಷಣವನ್ನು ಜಾರಿಗೆಗೊಳಿಸಿದ್ದಾರೆ. ನೆಕ್ಸ್ಟ್, ಬೇಸಿಕ್ ಎಜುಕೇಷನ್ ಫಾರ್ ಆಲ್ ದ ಇರ್ರೆಸ್ಪೆಕ್ಟ್ ಆಫ್ ದ ಕಾಸ್ಟ್, ಕ್ರೀಡ್ ಆ್ಯಂಡ್ ದ ರೇಸ್. ಯಾವುದೇ ಜಾತಿ ತಾರತಮ್ಯ ಇಲ್ಲದೆ, ವರ್ಗ ತಾರತಮ್ಯ ಇಲ್ಲದೆ ನಾವು ಬೇಸಿಕ್ ಎಜುಕೇಷನನ್ನು, ಬುನಾದಿ ಒಂದು ಶಿಕ್ಷಣವನ್ನು ಎಲ್ಲರಿಗೂ ಕೊಡಬೇಕು.
ಫ್ರೀ ಎಜುಕೇಷನ್ ಆ್ಯಂಡ್ ದ ಏಡ್ ಫ್ರಮ್ ದ ಗೌರ್ನಮೆಂಟ್. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲರಿಗೂ ದೊರೆಯಬೇಕು. ಅವಾಯ್ಡ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಚಿಲ್ಡ್ರನ್. ಮಕ್ಕಳ ಒಂದು ಶೋಷಣೆ ನಿಲ್ಲಬೇಕು. ಅವಾಯ್ಡ್ ದ ಚೈಲ್ಡ್ ಲೇಬರ್. ಮಕ್ಕಳಿಗೆ ಕೂಲಿ ಕಾರ್ಮಿಕರನ್ನಾಗಿಸೋದನ್ನು ಫಸ್ಟ್ ಬಿಡಬೇಕು. ನೆಕ್ಸ್ಟ್ ಪ್ರೊವೈಡ್ ದ ಎಜುಕೇಷನ್ ಏಡ್ ಆರ್ ಲೋನ್. ಮಕ್ಕಳ ಒಂದು ಕಲಿಕೆಗೆ ಹೆಚ್ಚಾಗಿ ಅವರು ಮುಂದೆ ಕಲಿಯೋಕ್ಕೆ ಇಷ್ಟಪಟ್ಟರೆ ಅವರಿಗೆ ಒಂದು ಎಜುಕೇಷನಲ್ ಏಡ್ ಮತ್ತು ಲೋನನ್ನು ಒಂದು ಸಹಾಯ ಕೊಡಬೇಕು. ಸಾಲದ ಒಂದು ಈಗ ಕೊಡ್ತಾ ಇದ್ದಾರಲ್ವ, ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದಾರೆ. ಸೊ ಹಾಗಾಗಿಬಿಟ್ಟು ಇದೆಲ್ಲ ಆಲ್ರೆಡಿ ನಮ್ಮ ಒಂದು ಇದರೊಳಗಡೆ ಕಾನ್ಸ್ಟಿಟ್ಯೂಷನಲ್ಲಿ ನಡೀತಾ ಇದೆ. ಇತ್ತೀಚಿನ ಒಂದು ಕಾಲದಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಸಹ ನಡೀತಾ ಇದೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಎಲ್ಲರಿಗೂ ದೊರೀತಾ ಇದೆ. ಯಾವುದೇ ಜಾತಿ ತಾರತಮ್ಯವಿಲ್ಲದೆ ಎಲ್ಲ ಶಾಲೆಗಳಲ್ಲಿ ಯಾರು ಬೇಕಾದರೂ ಸಹ ಅಡ್ಮಿಷನ್ಸ್ ತಗೋಬಹುದು. ಆಮೇಲೆ ನೆಕ್ಸ್ಟು ಚೈಲ್ಡ್ ಲೇಬರು ಆಲ್ಮೋಸ್ಟ್ ಕಡಿಮೆ ಆಗಿದೆ. ಆಮೇಲೆ ಮಕ್ಕಳ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಚಿಲ್ಡ್ರನ್ ನಮಗೆ ಗೊತ್ತು ಬಹಳಷ್ಟು ಒಂದು ರೂಲ್ಸ್ಗಳನ್ನು ತೊಗೊಂಡಿದ್ದಾರೆ, ಬಹಳಷ್ಟು ಲಾಸ್ಗಳನ್ನು ತಂದಿದ್ದಾರೆ ಮಕ್ಕಳ ಶೋಷಣೆಗಳನ್ನು ತಡೆಗಟ್ಟೋಕ್ಕೋಸ್ಕರ. ಆಮೇಲೆ ನೆಕ್ಸ್ಟು ಬಹಳಷ್ಟು ಕಡೆ ವಿದ್ಯಾರ್ಥಿ ವೇತನಗಳನ್ನು ಕೊಡ್ತಾ ಇದ್ದಾರೆ, ಸರ್ಕಾರದಿಂದನೂ ಲಭ್ಯವಿದೆ. ಆಮೇಲೆ ನೆಕ್ಸ್ಟು ಬೇರೆ ಹೊರಗಡೆಯಿಂದ ಒಂದು ಸ್ವಯಂ ಸಹಾಯ ಸಂಸ್ಥೆಗಳಿದಾವಲ್ವ, ಅವು ಸಹ ಲೋನ್ಸ್ಗಳನ್ನು, ಶಿಷ್ಯ ವೇತನಗಳನ್ನು ಸಹ ಕೊಡ್ತಾ ಇದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ಒಂದು ಪಾಠ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ, ಈ ಕ್ವಶನ್ ಆನ್ಸರ್ಸ್ಗಳನ್ನು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನೂ ಯಾವ್ಯಾವ ಒಂದು ತರಗತಿಗೆ ಸಂಬಂಧಿಸಲ್ಪಟ್ಟಂಥ ಕ್ವಶನ್ ಆನ್ಸರ್ಗಳು ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಮೇಕ್. ಥ್ಯಾಂಕ್ ಯು.